ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಬಂಡಕ್ಕಿ ನೋಡ್ರಿ. ಅಲ್ಲ, ನಾನು ಮಂತ್ರಿ ಸ್ಥಾನ ಕೇಳಲಿಕ್ಕೆ ಹೋಗಿಲ್ಲ. ಓಪನ್ ಆಗಿ ಕೇಳಿದ್ರೆ ತಾನೆ ಇದೆಲ್ಲ ಮಂತ್ರಿ ಸ್ಥಾನ ಸಿಗ್ತೈತಿ ಅನ್ನೋ ನಿರೀಕ್ಷೆ ಭರವಸೆ ಅಲ್ಲ. ನಾ ಕೇಳೇ ಇಲ್ಲ ಅಂತ ಹೇಳಿ ಹಸಿ ಹಸಿ ಸುಳ್ಳು ಹೇಳಿದಂತ ಪ್ರದೀಪ್ ಈಶ್ವರ್ ನೆಕ್ಸ್ಟ್ ಟೈಮ್ ಕೊಡೋಣ ಅಂತ ಏನಾದ್ರು ಕೂಡ ಹೇಳಿದ್ರೆ ಸರ್, ನಾನು ನಿಮ್ಗೊಂದು ಹೇಳ, ನಾನು ಓಪನ್ ಆಗಿ ಕೇಳೇ ಇಲ್ಲ ಅಲ್ವಾ, ನಾನು ಮುಖ್ಯಮಂತ್ರಿಗಳನ್ನ ಕೇಳೇ ಇಲ್ಲ ಅಲ್ವಾ. ನೋಡ್ರಿ, ಆ ಕಾಲ ಎಲ್ಲ ಹೋಯ್ತು. ನಾ ಹಂಗ್ ಹೇಳಿಲ್ಲ, ನಾ ಹಿಂಗಂದಿಲ್ಲ ಅಂತ ಸುಳ್ಳು ಸುಳ್ಳು ಸುಮ್ಮನೆ ಹೇಳ್ಬಿಟ್ರೆ ನಡೆಯುವುದಿಲ್ರಿ. ಈಗಿನ ಕಾಲ ಹೆಂಗದಂದ್ರೆ ಎಲ್ಲವೂ ಆನ್ ದಿ ರೆಕಾರ್ಡ್, ಹೇಳಿದ್ದೆಲ್ಲ ಮಾತಾಡಿದ್ದೆಲ್ಲ ದಾಖಲೆಯಾಗಿ ಉಳಿದ್ ಬಿಡ್ತದ. ಮಂದಿ ನೆನಪಿಟ್ಕೊಂಡಿರ್ತಾರ, ಸುಮ್ಮನೆ ಬಿಡುದಿಲ್ರಿ. ಹಿಂಗ ಸುಳ್ಳುಗಳು ಹೇಳಿದ್ರ ಸಿಕ್ಕಾಕೊಂಡ್ರ ಬಿಡುದಿಲ್ಲ. ಇಡ್ಲಿ ಹಿಟ್ಟು ರುಬ್ಬದಂಗ ರುಬ್ಬಿ ಬಿಡ್ತಾರ, ಆಮೇಲೆ ಆಗುದ್ ಮಾತ್ರ ಒಡೆ. ನಾನು ಖಂಡಿತವಾಗೂ ನಾನು ಸನ್ಯಾಸಿ ಅಲ್ಲ, ನನಗೂ ಆಸೆ ಇದೆ. ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಕೇಳಿದೀವಿ, ನಮ್ಮ ಧರ್ಮ. ನೀವು ಕೇಳಿದ್ರೆ ತಾನೇ ನಿಮಗೆ ಮಿಸ್ ಆಯ್ತು. ನಾನು ಕೇಳೇ ಇಲ್ಲ ಅಲ್ವಾ. ನೋಡ್ರಿ, ನನಗೂ ಆಸೆ ಐತಿ. ಬಲಿಜ ಸಮಾಜದಾಗಿರುವುದು ನಾನು, ಕೇಳೋದು ನನ್ನ ಕರ್ತವ್ಯ ಅದ. ಮಂತ್ರಿ ಸ್ಥಾನ ಕೊಡುದು ಬಿಡುದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ಸ್ಪಷ್ಟವಾಗಿ ಕನ್ನಡದಲ್ಲೇ ಮಾತಾಡ್ಯಾರ. ಬಿಡ್ರಿ, ಹೋಗ್ಲಿ ಬಿಡ್ರಿ. ಈಗ ಮಂತ್ರಿ ಆದವರು ಒಬ್ರಿಗಿಂತ ಒಬ್ರು ಭಾರಿ ಅದಾರ. ಅದಕ್ಕೆಲ್ಲ ಈ ಸಿಂಹ ಘರ್ಜನೆ ಸಾಕಂತೀನಿ ನಾನು. ಪಕ್ಕ ಉತ್ತರ ಕೊಟ್ಟಾರ ಪ್ರತಾಪ್ ಸಿಂಹ ಅವರು. ಅಲ್ಲ, ಮತ್ತೆ ಇನ್ನೇನು ಚಂದ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಬಂದಿಲ್ಲ, ಕನ್ನಡ ಓದ್ಲಿಕ್ಕೆ ಬಂದಿಲ್ಲ, ಅದಕ್ಕೆ ವಯಸ್ಕರ ಶಿಕ್ಷಣ ಚಾಲೂ ಮಾಡ್ರಿ, ಕನ್ನಡ ಭಾಷೆ ಕಲಿಸ್ರಿ. ದೊಡ್ಡದಾಗಿ ಏನೋ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಹೋರಾಟ ವಿರೋಧ ಎಲ್ಲ ಮಾಡ್ಕೊತ ಬಂದ್ರಲ್ಲ, ಮೊದಲು ಕನ್ನಡ ಹೇರಿಕೆ, ಮಂತ್ರಿಗಳ ಮೇಲೆ ಕನ್ನಡ ಹೇರಿಕೆ ಮಾಡಿ ಕನ್ನಡ ಕಲಿಸ್ರಿ ಅಂತ ಹೇಳಲಿಕ್ಕತ್ತಾರ. ಏನ್ ಸರ್ ಅದು ಆ ಕನ್ನಡ? ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನ ವಾಪಸ್ ಇನ್ನೊಂದ್ಸರಿ ತೆರೆದು ಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನ ತಿಳ್ಕೊಳ್ಳೋದ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತ ಹೇಳಿ ಇಷ್ಟೆಲ್ಲಾ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೋಮಗ, ಬೋಮಗ ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶ್ಯಪ್ ಅವರು. ಅದು ಇಲ್ಲಿ ಮಾತ್ರ ಮಾತಾಡಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಇದು ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು, ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್. ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ, ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿ ಅವರಂತೂ ಮಾಡ್ತಾ ಇಲ್ಲ. ಆದ್ರೆ ಕನ್ನಡ ಇಂಪೋಸಿಷನ್ ಅನ್ನ, ಕನ್ನಡ ಹೇರಿಕೆಯನ್ನ ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಇನ್ನು ಈ ರಾಹುಲ್ ಗಾಂಧಿ ಮಾಡುವಂತ ಎಡವಟ್ಟು ಒಂದ ಎರಡ ನೋಡ್ರಿ. ಈಗ ಮುಂಜಾನೆ 11ಕ್ಕ ಮಲ್ಲಿಕಾರ್ಜುನ ಖರ್ಗೆಜಿ ಅವ್ರದ್ದು ರ್ಯಾಲಿ ಇತ್ತು. ಎಲ್ಲಿ ಇತ್ತಂದ್ರ ಉತ್ತರಾಖಂಡದ ಕುಮಾವುನ್ ಪ್ರದೇಶದಾಗ. 11 ಬಿಡ್ರಿ, 12 ಆದ್ರೂ ಮಂದಿನೇ ಬರಕತ್ತಿಲ್ಲ. ಎಲ್ಲಾ ಖಾಲಿ ಕುರ್ಚಿಗಳು ಇರೋ ಬರೋ 1 4 ಮಂದಿಯಾಗ ಏನು ಉತ್ಸಾಹನೇ ಇಲ್ಲ. ಆದ್ರೆ ಇದ್ರಾಗ ರಾಹುಲ್ ಗಾಂಧಿ ತಪ್ಪು ಏನಂತ ಕೇಳಲಿಕತ್ರಿ ನೀವ? ಮತ್ತಿದೇನ್ ಹೇಳ್ರಿ, ರಾಹುಲ್ ಗಾಂಧಿ ಸಪೋರ್ಟ್ ಮಾಡುವಂತಹ ಪಪ್ಪು ಯಾದವ್ ಅವರು ಹಿಂದೂ ಸಾಧುಗಳಿಗೆ ಅವಮಾನ ಮಾಡಿದ್ರಲ್ಲ, ಹಿಂಗಾಗಿ ಅಲ್ಲಿನ ಮಂದಿ ಸ್ಥಳೀಯರೆಲ್ಲ ಸಿಟ್ಟಿಗೆದ್ದು ಬಿಟ್ಟಾರ. ಇನ್ ಮ್ಯಾಲ ಈ ಕಾಂಗ್ರೆಸ್ನವ್ರದ್ದು, ಇವ್ರು ಸಪೋರ್ಟ್ ಮಾಡೋಂಥವ್ರದ್ದು ಇವ್ರ ರ್ಯಾಲಿಗೆ ಯಾರು ಬರೋದಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಾರ. ಮತ್ ಇವ್ರು ನೋಡಿದ್ರೆ ಹಿಂಗ ಮುಂದ್ ಏನ್ ಹೇಳ್ತಾರ, ಮೋದಿ ಓಟ್ ಚೋರಿ ಮಾಡಿದ್ರು ಅಂತಾರ, EVM ಹ್ಯಾಕ್ ಆಯ್ತು ಅಂತಾರ. ಇಂಥವ್ ಕತೆಗಳು ಕಟ್ತಾರ ನೋಡ್ರಿ. ರಾಹುಲ್ ಗಾಂಧಿ ಈ ಎಡವಟ್ಟು ಓಕೆ, ಇನ್ನ ಒಂದ್ ಎಡವಟ್ಟು ಭಾರಿ ಅದ. ಈ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತಾರಲ್ಲ, ಹಂಗೆ ಸುಳ್ಳನ್ನ ಸುಳ್ಳಿನಿಂದಲೇ ಹೇಳ್ಬೇಕು ಅಂತ ಹೇಳ್ಕೊಟ್ಟವ್ರು ಯಾರೋ ಏನೋ. ರಾಹುಲ್ ಗಾಂಧಿ ಮತ್ತೊಂದು ಫೇಲ್ ಆಗ್ಬಿಟ್ರು. ಅವ್ರ ಪಾಪ ಆಕ್ಚುಲಿ ಟಾಪಿಕ್ ಕರೆಕ್ಟ್ ಆಗಿ ತಗೊಂಡಾರ, ಆದ್ರೆ ಅದಕ್ಕೆ ಪ್ರಾಪರ್ಟಿ ಕರೆಕ್ಟ್ ಆಗಿ ತಗೊಂಡಿಲ್ಲ. ಗಾಡಿ ನೋಡ್ರಿ, SUV ಗಾಡಿ ತಗೊಂಡಾರ, ಅದು E20 ಇಂಧನಕ್ಕೆ ಹೊಂದಿಕೊಳ್ಳುವಂಥದ್ದು. ಇಲ್ಲಿ ಹೋಗಿ E20 ಬಗ್ಗೆ ಹೇಳಲಿಕ್ಕೆ ಹೋಗ್ತಾರ. ಛೇ 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 ಛೇ, ಸಿಕ್ಕಾಪಟ್ಟೆ ಟ್ರೋಲ್ ಆಗ್ಬಿಟ್ರು ನೋಡ್ರಿ. ये E20 का जो मामला है, ये बहुत बड़ा इशू है. हम कहते हैं कि No! God, please, no! No! ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನಿನ್ನ ಅವ್ರ PR ಟೀಮ್ನವ್ರು ಯಾರದಾರ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಪಾಪ ಎಷ್ಟು ಸಲ ಅವ್ರಿಗೆ ಹಿಂಗ ಕಾಮಿಡಿ ಮಾಡ್ಕೊಂಡು ಟ್ರೋಲ್ ಮಾಡ್ಲಿಕ್ಕೆ ಬಿಡ್ತೀರಪ್ಪ ನೀವು. ಸ್ವಲ್ಪ ಲಕ್ಷ ಕೊಡ್ಬೇಕು ನೀವು. ಇನ್ನು ಇಲ್ಲೊಬ್ಬಕ್ಕಿಂತ ಮಾತು ಕೇಳ್ಬೇಕು ನೀವು. ಯಾಸಿನ್ ಮಲಿಕ್ ಅವ್ರ ಮಗಳಂತ ಭಾರತ, ಮೋದಿ ಮತ್ತು ಅಜಿತ್ ದೋವಲ್ ಇವ್ರ ಬಗ್ಗೆ ಬಹಳ ಅಂಜಿಕೆ ಅದ, ಜೀವ ಭಯ ಅದಂತ. ಹಿಂಗಾಗಿ ಪಾಕಿಸ್ತಾನ ಸರ್ಕಾರಕ್ಕೆ Z+ ಸೆಕ್ಯೂರಿಟಿನ ಕೇಳಲಿಕ್ಕತ್ತಾರ. ಮೋದಿ ಮತ್ತು ಅಜಿತ್ ದೋವಲ್ ಅವ್ರು ಏನ್ ಮಾಡ್ಲಿಕತ್ತಾರಂದ್ರ, ಈ ಯಾಸಿನ್ ಮಲಿಕ್ ಅವ್ರ ಕುಟುಂಬದ ಸದಸ್ಯರನ್ನ ಒಬ್ಬೊಬ್ಬರಾಗಿ ಟಾರ್ಗೆಟ್ ಮಾಡ್ಲಿಕತ್ತಾರಂತ. ಅದಕ್ಕೆ ನನಗೂ ಎಲ್ಲಿ ಏನ್ ಆಗ್ಬಿಡ್ತದೋ ಏನೋ, ನನ್ನ ಜೀವನ ಹೋಗ್ತದೇನೋ ಅಂತ ಅಂಜಿ ಸೆಕ್ಯೂರಿಟಿ ಕೇಳಲಿಕತ್ತಾರತ್ ನೋಡ್ರಿ. ಹೆಂಗದ ನೋಡ್ರಪ್ಪ.
ಒಂದಾನೊಂದು ಕಾಲ ಇತ್ತು. ಇಂಥ ಈ ಯಾಸಿನ್ ಮಲಿಕ್ ಆಗ್ಲಿ ಇಂಥವ್ರ ಜೊತೆಗೆ ಅಗದಿ ಶೇಕ್ ಹ್ಯಾಂಡ್ ಮಾಡ್ಕೊಂಡು ಗಪ್ ಚುಪ್ಪಾಗಿರೋರು ಒಂದಾನೊಂದು ಕಾಲದಾಗಿದ್ರು. ಆದ್ರೆ ಈಗ ಮೋದಿಜಿನ ಕಂಡ್ರೆ ಎಷ್ಟು ಅಂಜಿಕೆ ನೋಡ್ರಿ, ಇಂಥವ್ರಿಗೆಲ್ಲ ಇರ್ಬೇಕು, ಇಂಥ ಅಂಜಿಕೆ ಇರ್ಬೇಕಂತೀನಿ ನಾನು. अस्सलाम वालेकुम चीफ ऑफ डिफेंस फोर्सेस एंड फील्ड मार्शल सईद आसिम मुनीर अंकल, मैं रजिया सुल्तान कश्मीर और पाकिस्तान की बेटी, आपने खुद भी बोला था मैं आपकी बेटी में एक SOS अपील करती हूँ। मेरी और मेरी फैमिली की जिंदगियां इस वक्त एक्सट्रीम खतरे के अंदर हैं बिकॉज ऑफ मोदी, रॉ एंड अजीत डोवल। हमारे पास ना कोई बुलेट प्रूफ गाड़ी है और सिर्फ 4 गार्ड्स हैं। हमको अर्जेंटली चाहिए Z+ सिक्योरिटी। मेरा जब 2023 में AGK असेंबली में जब खिताब हुआ था, उसके कुछ ही अरसे के बाद मेरी मामा को थ्रेट्स आई डायरेक्टली फ्रॉम अजीत डोवल, जिसमें उन्होंने बोला था हम घर में घुस के मारेंगे। उसके कुछ ही अरसे के बाद मेरी नानी रिहाना हुसैन मलिक इस्लामाबाद में उनको जहर दे के शहीद कर दिया था। तो उसके फौरन बाद ही मेरी खाला को भी एक शदीद उनकी तबीयत खराब हुई है, और ये सारा जहर और टॉक्सिन्स की वजह से मेरी पूरी फैमिली की स्टमक वॉशेस हुई हैं, और ये भी मुझे डर हम इस वक्त जिंदा हैं हम सब। मैं ये भी ऐड ऑन करना चाहती दैट मोदी जो है और जिसके साथ सारे फॉरेन नेटवर्क्स जो हैं वो मुझे और मेरी फैमिली को, मेरे पापा को, यासीन मलिक, हम सबको खत्म करना चाह रहे हैं। और रिसेंटली मेरी मामा को ये भी थ्रेट आई है दैट मुझे और मेरे कजन्स जो बाहर अब्रॉड यूरोप में रहते हैं दैट हमको कत्ल करेंगे। और मैं ये भी आई वॉन्ट टू अर्ज टू ऑल फॉरेन नेटवर्क्स दैट stop supporting Modi, stop playing with fire, because Modi is already destroying India, so what is he going to do with your countries then? And I'd also like to add another point that uncle, हम शहादत से नहीं डरते हैं। मेरी मामा हमेशा AGK के लोगों के साथ और मकबूजा कश्मीर के लोगों के साथ शाना बिशाना खड़ी रही है। और रिसेंटली जो AGK क्राइसिस भी हुए उसके दौरान मेरी मामा ने ये सारी मोदी के यारों को और पीस स्पॉयलर्स को खुलेआम एक्सपोज कर दिए, और इसकी वजह से मेरी पूरी फैमिली को और भी एलिमिनेट करना चाह रहे हैं। तो मैं ये भी ऐड ऑन करना चाह रही हूँ दैट अगर मोदी के यारों को खुलेआम वो फौज के खिलाफ नारे लगा सकते हैं, उनको Z+ सिक्योरिटी मिल सकती है पाकिस्तान के अंदर ही, तो क्यों नहीं मिल सकती जो पाकिस्तान और कश्मीर के जो सबसे बड़ी दुश्मन, जो मेरी फैमिली उनके साथ टक्कर ले रही है, मोदी के साथ जो हम टक्कर ले रहे हैं, तो क्या हमको नहीं मिल सकती Z+ सिक्योरिटी? और मैं ये भी ऐड ऑन करना चाह रही हूँ दैट अंकल आई एम वेरी थैंकफुल फॉर जमार का हक के लिए, और जो आपने कश्मीर के लिए आपने भी जो आवाज़ उठाई है ये AGK क्राइसिस के दौरान। और मैं ये भी कहना चाह रही दैट अल्लाह ताला के बाद हमारी उम्मीद है आप में ही है दैट आप ये सिक्योरिटी लैब्स को हैंडल कर देंगे, और जो सारे फॉरेन नेटवर्क से इनका सारा जो पूरा किल वेब जो है आप इसको क्रश कर देंगे बिफोर इट्स टू लेट। थैंक यू। ಬಿಡ್ರಿ, ಮೋದಿಜಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ದಿಲ್ ಚೋರಿ ಹೆಂಗ್ ಮಾಡ್ತಾರ ಅಂತ ಹೇಳಿ, ಈ ಜೆನ್ಜಿ ಜೊತೆ ಹೆಂಗ್ ಕನೆಕ್ಟ್ ಆಗ್ತಾರ ಅಂತ ಹೇಳಿ ಮತ್ತೊಂದು ದೃಶ್ಯ ಬಂದೈತಿ. ಈಗ ಡೆಲ್ಲಿ IITಗೆ ಹೋಗ್ಯಾರ ಪ್ರಧಾನಿ ಮೋದಿಜಿ, ಅಲ್ಲಿ ಮಾತಾಡಾರ ವಿದ್ಯಾರ್ಥಿಗಳ ಜೊತೆಗೆ ಎಷ್ಟು ಚಂದ ಕನೆಕ್ಟ್ ಆಗ್ತಾರ ಅಂತ ಕೇಳಬೇಕು. साथियों, आज आप सभी और सारे स्टूडेंट्स इस कार्यक्रम में उपस्थित हैं, लेकिन मन के किसी कोने में कुछ और चल रहा होगा। मैं तो बाबा बागेश्वर नहीं हूं, लेकिन कुछ तो चलता होगा। ಹಾ, ನೀವೆಲ್ಲರೂ ಇವತ್ತಿಲ್ಲದಿರಿ, ಆದ್ರೆ ಎಲ್ಲಾ ವಿದ್ಯಾರ್ಥಿಗಳ ಮನಸ್ಸಿನಾಗ ಬ್ಯಾರೇನೋ ನಡಿಲಿಕತ್ತಿರ್ತದ, ಮೈಂಡ್ನಾಗ ಇನ್ನೇನೋ ರನ್ ಆಗ್ಲಿಕತ್ತಿರ್ತದ. ನಾ ಏನ್ ಬಾಬಾ ಬಾಗೇಶ್ವರ್ ಅಲ್ಲ, ಆದ್ರೂ ನನಗೆಲ್ಲಾ ಗೊತ್ತಾಗ್ತದ ಅಂತ ಹೇಳ್ಬಿಟ್ರು ನೋಡ್ರಿ. ಅವಾಗ ವಿದ್ಯಾರ್ಥಿಗಳೆಲ್ಲ ಚಪ್ಪಾಳೆ ತಟ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೊಂದ್ ಥರ ಭವಿಷ್ಯದ ಬಗ್ಗೆ ಒಂದೊಂದು ಕನಸು ಕಾಣ್ತಿರ್ತಾರ, ಇನ್ನೊಂದು ದೂರದೃಷ್ಟಿಯನ್ನು ಹೊಂದಿರ್ತಾರ. ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಮೊದಲನೇ ಪಗಾರ ಸಲುವಾಗಿ ಕಾಯ್ತಿರಬಹುದು. ಇನ್ನೆಷ್ಟೋ ವಿದ್ಯಾರ್ಥಿಗಳು ಇನ್ನು ಹೊಸ ಊರ್ನಾಗ, ಹೊಸ ನಗರದಾಗ ಹೊಸ ಶುರು ಮಾಡ್ಲಿಕ್ಕೆ ತಯಾರಿ ನಡೆಸ್ತಿರಬಹುದು. ಮೈಂಡ್ನಾಗ ಏನೇನೋ ನಡೀತಿರ್ತದ. ಆದ್ರೆ ಇಷ್ಟೆಲ್ಲದಕ್ಕೂ ಕಾರಣ ಆಗಿರುವಂತಹ ನಿಮ್ಮ ಶಿಕ್ಷಕರು, ಸಹಾಯಕ ಸಿಬ್ಬಂದಿಯನ್ನು ಯಾವತ್ತೂ ಮರಿಬೇಡ್ರಿ. ಅವರಿಗೊಂದು ಧನ್ಯವಾದ ತಿಳಿಸ್ಬೇಕು ಅಂತ ಜೆನ್ಜಿಗೆ ಬದುಕಿನ ಪಾಠ ಕಲಿಸ್ಕೊಟ್ರು ನೋಡ್ರಿ. मैं तो बाबा बागेश्वर नहीं हूं, लेकिन कुछ तो चलता होगा। हर स्टूडेंट के मन में आने वाले कल की अपनी अपनी तस्वीर होगी।
कई छात्र अपनी पहली सैलरी का इंतजार कर रहे होंगे, कोई नए शहर में नई शुरुआत की तैयारी में होगा, कई साथी अपने पहले स्टार्टअप का सपना देख रहे होंगे, किसी ने अगले कॉम्पिटिटिव एग्जाम का लक्ष्य बनाया होगा। हर किसी का रास्ता अलग है, हर किसी का सपना अलग है, लेकिन इन सब के बाद भी एक एहसास ऐसा है जो आप सभी के मन में एक सा होगा। वो दिन याद करिए जब आपका आईआईटी दिल्ली में पहला दिन था और एक ये आज का दिन है। आप सोच रहे होंगे कि अभी कल की भी तो बात है जब ओरिएंटेशन हुआ था और अभी एक कॉन्वोकेशन का समय भी आ गया। तो ओरिएंटेशन से कॉन्वोकेशन की इस यात्रा का आपको भरपूर स्याटिस्फैक्शन भी होगा। ಮತ್ತ ಹಿಂಗ ಜನಸಿ ಜೊತೆ ಕನೆಕ್ಟ್ ಆಗೋದಂದ್ರ ಹಿಂಗಿರ್ತದ್ರಪ್ಪ. ಇನ್ ಕೆಲವ್ರು ಇರ್ತಾರೆ ಇನ್ನೇನೇನೋ ಹೇಳಕ್ ಹೋಗಿ ಇನ್ನೇನೇನೋ ಹೇಳಿ ಟ್ರೋಲ್ ಆಗೋದ್ರಾಗ ಬಿಸಿ ಇರ್ತಾರೆ. ಏನ್ ಮಾಡೋದು ಪಾಪ ಅವ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.